ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಬೇತಿಗಳು ನನ್ನ ಜೊತೆ ಕಲಿಯಿರಿ. ಇದರಲ್ಲಿ ನಾವು ಇವತ್ತು 8ನೇ ದಿನದ ಪಾಠವನ್ನು ಕಲಿಯೋಣ. ನಾವು ಈಗ ಹ್ಯಾವ್ ರೂಪದಲ್ಲಿದ್ದೇವೆ. ಹ್ಯಾಸ್ ಮತ್ತು ಹ್ಯಾವ್ ಏಕವಚನ ಬಂದಾಗ ಹ್ಯಾಸ್ ಬರ್ತದೆ, ಅಂದರೆ ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಹ್ಯಾಸ್ ಬರ್ತದೆ. ಐ ವಿ ಯು ದೇ ಬಂದಾಗ ಹ್ಯಾವ್ ಬರ್ತದೆ. ಅದೇ ನಕಾರಾತ್ಮಕ ವಾಕ್ಯಗಳಲ್ಲಿ ಡು ನಾಟ್ ಹ್ಯಾವ್ ಮತ್ತು ಡಸ್ ನಾಟ್ ಹ್ಯಾವ್ ಬರ್ತದೆ. ಡು ನಾಟ್ ಹ್ಯಾವ್ ಐ ವಿ ಯು ದೇ ಜೊತೆ ಬರ್ತದೆ. ಡಸ್ ನಾಟ್ ಹ್ಯಾವ್ ಹಿ ಶೀಟ್ ಮತ್ತು ಹೆಸರು ಜೊತೆ ಬರ್ತದೆ. ಅದೇ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ಡು ಮತ್ತು ಡಸ್ ಎಲ್ಲರಿಗಿಂತ ಮೊದಲು ಬರ್ತದೆ. ಐ ವಿ ಯು ದೇ ಜೊತೆ ಡು ಬರ್ತದೆ. ಹಿ ಶೀಟ್ ಮತ್ತು ಹೆಸರು ಬಂದಾಗ ಡಸ್ ಬರ್ತದೆ. ಇದನ್ನು ನೀವು ಕಲ್ತಿದ್ದೀರಿ. ಇವತ್ತು WH ಪ್ರಶ್ನೆಗಳನ್ನು ಮಾಡಲಿಕ್ಕೆ ಕಲಿಯೋಣ. WH ಪ್ರಶ್ನೆಗಳು, ಸಿಂಪಲ್ WH ಕ್ವಶನ್ಸ್. WH ಅಂದರೆ ಏನು? ನಿಮಗೆ ಆ ಶಬ್ದಕೋಶವನ್ನು ಕೊಟ್ಟಿದ್ದೇನೆ. ವಾಟ್, ವೆನ್, ವೈ, ವೇರ್, ಮತ್ತು H ಅಂದರೆ ಹೌ, ಹೌ ಮೆನಿ, ಹೌ ಮಚ್, ಇದೆಲ್ಲ ಸೇರಿಸಿ WH ಕ್ವಶನ್ಸ್ ಅಂತಾರೆ. ಇವುಗಳಲ್ಲಿ ಕೂಡ ಡಸ್ ಮತ್ತು ಡು ಬಂದಾಗ ಹ್ಯಾವ್ ಮಾತ್ರ ಬಳಸಬೇಕು, ಕಾರಣ ಇದು ಹ್ಯಾವ್ ರೂಪ. ಈಗ ವಾಕ್ಯಗಳನ್ನು ನೋಡಿ. ಅವನ ಬಳಿ ಏನಿದೆ? ವಾಟ್ ಡಸ್ ಹಿ ಹ್ಯಾವ್? ಅವನ ಬಳಿ ಏನಿದೆ? ವಾಟ್ ಡಸ್ ಹಿ ಹ್ಯಾವ್? ನಿನ್ನ ಬಳಿ ಏನಿದೆ? ವಾಟ್ ಡು ಯು ಹ್ಯಾವ್? ನಿನ್ನ ಬಳಿ ಏನಿದೆ? ವಾಟ್ ಡು ಯು ಹ್ಯಾವ್? ಅವಳ ಬಳಿ ಏನಿದೆ? ವಾಟ್ ಡಸ್ ಶಿ ಹ್ಯಾವ್? ಅವಳ ಬಳಿ ಏನಿದೆ? ವಾಟ್ ಡಸ್ ಶಿ ಹ್ಯಾವ್? ಅವರ ಬಳಿ ಏನಿದೆ? ವಾಟ್ ಡು ದೇ ಹ್ಯಾವ್? ಅವರ ಬಳಿ ಏನಿದೆ? ವಾಟ್ ಡು ದೇ ಹ್ಯಾವ್? ನಿನ್ನ ಬಳಿ ಎಷ್ಟು ಹಣ ಅಂತ ಇದೆ, ಇಲ್ಲಿ ಡ್ಯಾಶ್ ಸಹ ಹೇಳ್ಬೋದು. ಎಷ್ಟು ಇದೆ? ಹೌ ಮಚ್ ಡು ಯು ಹ್ಯಾವ್? ನಿನ್ನ ಬಳಿ ಎಷ್ಟು ಡ್ಯಾಶ್ ಇದೆ? ಹೌ ಮಚ್ ಡು ಯು ಹ್ಯಾವ್? ಈ ಡ್ಯಾಶಲ್ಲಿ ಏನು ಸಹ ಹೇಳ್ಬೋದು, ಏನು ಸಹ ವಸ್ತು ಹೇಳ್ಬೋದು. ಹೌ ಮಚ್ ಮನಿ, ಹೌ ಮಚ್ ರೈಸ್, ಹೌ ಮಚ್ ಶುಗರ್ ಏನು ಸಹ ಹೇಳ್ಬೋದು. ಹೌ ಮೆನಿ ಅಂತ ಹೇಳಿದರೆ ಕೌಂಟೇಬಲ್, ಹೌ ಮಚ್ ಅಂದರೆ ನಾನ್ ಕೌಂಟೇಬಲ್ ಹೇಳ್ತಾರೆ. ಅದು ಗಾತ್ರಕ್ಕೆ ಹೌ ಮಚ್ ಹೇಳ್ತಾರೆ, ಸಂಖ್ಯೆಗೆ ಹೌ ಮೆನಿ ಹೇಳ್ತಾರೆ. ನನ್ನ ಬಳಿ ಏನಿದೆ? ವಾಟ್ ಡು ಐ ಹ್ಯಾವ್? ನನ್ನ ಬಳಿ ಏನಿದೆ? ವಾಟ್ ಡು ಐ ಹ್ಯಾವ್? ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷಿಗೆ ಬದಲಾಯಿಸಿ. ಅವನ ಬಳಿ ಯಾಕೆ ಪೆನ್ ಇದೆ? ವೈ ಡಸ್ ಹಿ ಹ್ಯಾವ್ ಅ ಪೆನ್? ಅವನ ಬಳಿ ಯಾಕೆ ಪೆನ್ ಇದೆ? ವೈ ಡಸ್ ಹಿ ಹ್ಯಾವ್ ಅ ಪೆನ್? ನಿನ್ನ ಬಳಿ ಎಷ್ಟು ಪುಸ್ತಕಗಳಿವೆ? ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ನಿನ್ನ ಬಳಿ ಎಷ್ಟು ಪುಸ್ತಕಗಳಿವೆ? ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ನನ್ನ ಜೊತೆ ರಿಪೀಟ್ ಮಾಡ್ತಿರಲ್ಲ, ಮಾಡಿ. ಈಗ ನನ್ನ ಜೊತೆ ಒಂದೆರಡು ಸಲ ರಿಪೀಟ್ ಮಾಡಿ, ಮತ್ತೆ 5-6 ಸಲ ಮಾಡಿ, 10 ಸಲ ಮಾಡಿ, ಬೇಕಾದಷ್ಟು ಸಲ ಮಾಡಿ. ಬಟ್ ಕಲೀರಿ, ದಿನ ಕಲಿತಾ ಇರಿ. ಅವಳ ಬಳಿ ಯಾವ ಬಣ್ಣದ ಬ್ಯಾಗ್ ಇದೆ? ವಿಚ್ ಕಲರ್ ಬ್ಯಾಗ್ ಡಸ್ ಶಿ ಹ್ಯಾವ್? ಅವಳ ಬಳಿ ಯಾವ ಬಣ್ಣದ ಬ್ಯಾಗ್ ಇದೆ? ವಿಚ್ ಕಲರ್ ಬ್ಯಾಗ್ ಡಸ್ ಶಿ ಹ್ಯಾವ್? ಈ ವಿಚ್ ಕಲರ್ ಬ್ಯಾಗನ್ನು ನಾನು ಒಂದೇ ವರ್ಡ್ ಆಗಿ ತಗೊಂಡಿದ್ದೇನೆ. 3 ಶಬ್ದಗಳು ಬಟ್ ಒಂದೇ ಉಚ್ಚಾರದಲ್ಲಿ ತಗೊಂಡಿದ್ದೇನೆ. ಅದನ್ನು ಅರ್ಧ ಅರ್ಧ ಮಾಡಿದರೆ ಸರಿಯಾಗೋದಿಲ್ಲ. ಓಕೆ, ನೀವು ಸಹ ಹಾಗೆ ಹೇಳಬೇಕು.
ಅವರ ಬಳಿ ಯಾವಾಗ ಸಮಯ ಇರುತ್ತದೆ? ವೆನ್ ಡೂ ದೇ ಹ್ಯಾವ್ ಟೈಮ್? ಅವರ ಬಳಿ ಯಾವಾಗ ಸಮಯ ಇರುತ್ತದೆ? ವೆನ್ ಡೂ ದೇ ಹ್ಯಾವ್ ಟೈಮ್? ನನ್ನ ಬಳಿ ಎಲ್ಲಿ ಕೀ ಇದೆ? ವೇರ್ ಡೂ ಐ ಹ್ಯಾವ್ ದ ಕೀ? ನನ್ನ ಬಳಿ ಎಲ್ಲಿ ಕೀ ಇದೆ? ವೇರ್ ಡೂ ಐ ಹ್ಯಾವ್ ದ ಕೀ? ನೆನಪಿರಲಿ, ಡಸ್ ಯಾವಾಗ ಬರ್ತದೆ? ಹಿ ಶೀಟ್ ಮತ್ತು ಹೆಸರು ಬಂದಾಗ, ಒಂದು ಹೆಸರು ಬಂದಾಗ ಬರ್ತದೆ. ಡೂ ಯಾವಾಗ ಬರ್ತದೆ? ಐ ವಿ ಯು ದೇ ಗೆ ಬರ್ತದೆ. ಐ ವಿ ಯು ದೇ ಬಂದಾಗ ಡೂ ಬರ್ತದೆ. ಈ ಮೇಲಿನ ವಾಕ್ಯಗಳನ್ನು ಬಳಸಿಕೊಂಡು ನೀವು ಯಾರ ಬಳಿ ಏನಿದೆ ಎಂದು ಸುಲಭವಾಗಿ ಹೇಳಬಹುದು. ಇಲ್ಲಿಗೆ ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಮತ್ತು WH ಕ್ವಶನ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ ಮುಗಿಯಿತು ಹ್ಯಾವ್ ಫಾರ್ಮಲ್ಲಿ. ಈಗ ನಾವು ನಮ್ಮ ಬಳಿ ಇತ್ತು ಅಂದರೆ ಭೂತಕಾಲವನ್ನು ನೋಡೋಣ. ಹ್ಯಾಡ್ ಅಂದರೆ ನನ್ನ ಬಳಿ ಇತ್ತು, ಪಾಸ್ಟ್ ಟೆನ್ಸ್. ಇದು ಹ್ಯಾವ್ ಇದ್ದೇ ಭೂತಕಾಲ. ನನ್ನ ಬಳಿ ಈ ಹಿಂದೆ ಏನು ಇತ್ತು ಎಂದು ಹೇಳಲು ನಾವು ಹ್ಯಾಡ್ ಬಳಸುತ್ತೇವೆ. ಇದು ಹ್ಯಾವ್ ಹ್ಯಾಸ್ನ ಭೂತಕಾಲ. ಎಲ್ಲ ಸಬ್ಜೆಕ್ಟ್ಗಳಿಗೂ ಐ, ಯು, ಹಿ, ಶಿ, ಇಟ್, ವಿ, ದೇ ಒಂದೇ ಪದ ಹ್ಯಾಡ್ ಬಳಸಲಾಗುತ್ತದೆ. ಎಲ್ಲ ಕಡೆನೂ ಹ್ಯಾಡ್ ಹೇಳಿದರೆ ಆಯಿತು. ಅಲ್ಲಿ ವರ್ತಮಾನದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಇತ್ತು, ಭೂತಕಾಲದಲ್ಲಿ ಹ್ಯಾಡ್ ಮಾತ್ರ. ಹಾಗಾಗಿ ಎಲ್ಲ ಕರ್ತೃಪದಗಳ ಜೊತೆ ಹ್ಯಾಡೇ ಉಪಯೋಗಿಸಿ. ಐ ಹ್ಯಾಡ್ ನನ್ನ ಬಳಿ ಇತ್ತು. ಐ ಹ್ಯಾಡ್ ನನ್ನ ಬಳಿ ಇತ್ತು. ಐ ಹ್ಯಾವ್ ಅಂದರೆ ಏನು? ನನ್ನ ಬಳಿ ಇದೆ. ಐ ಹ್ಯಾಡ್ ಅಂದರೆ ನನ್ನ ಬಳಿ ಇತ್ತು. ಯು ಹ್ಯಾಡ್ ನಿನ್ನ ಬಳಿ ಇತ್ತು, ನಿಮ್ಮ ಬಳಿ ಇತ್ತು, ಎರಡು ಸಹ ಒಂದೇ. ಯು ಹ್ಯಾಡ್ ನಿಮ್ಮ ಬಳಿ ಇತ್ತು, ನಿನ್ನ ಬಳಿ ಇತ್ತು. ಹಿ ಹ್ಯಾಡ್ ಅವನ ಬಳಿ ಇತ್ತು. ಹಿ ಹ್ಯಾಡ್ ಅವನ ಬಳಿ ಇತ್ತು. ಶಿ ಹ್ಯಾಡ್ ಅವಳ ಬಳಿ ಇತ್ತು. ಶಿ ಹ್ಯಾಡ್ ಅವಳ ಬಳಿ ಇತ್ತು. ಇಟ್ ಹ್ಯಾಡ್ ಅದರ ಬಳಿ ಇತ್ತು ಅಥವಾ ಅದಕ್ಕೆ ಇತ್ತು. ಇಟ್ ಹ್ಯಾಡ್ ಅದರ ಬಳಿ ಇತ್ತು, ಅದಕ್ಕೆ ಇತ್ತು. ವಿ ಹ್ಯಾಡ್ ನಮ್ಮ ಬಳಿ ಇತ್ತು. ವಿ ಹ್ಯಾಡ್ ನಮ್ಮ ಬಳಿ ಇತ್ತು. ದೇ ಹ್ಯಾಡ್ ಅವರ ಬಳಿ ಇತ್ತು. ದೇ ಹ್ಯಾಡ್ ಅವರ ಬಳಿ ಇತ್ತು. ಕನ್ನಡ ವಾಕ್ಯ, ಇಂಗ್ಲಿಷ್ ವಾಕ್ಯ. ನನ್ನ ಬಳಿ ಒಂದು ಹಳೆ ಕಾರು ಇತ್ತು. ಐ ಹ್ಯಾಡ್ ಆ್ಯನ್ ಓಲ್ಡ್ ಕಾರ್. ನನ್ನ ಬಳಿ ಒಂದು ಹಳೆ ಕಾರು ಇತ್ತು. ಐ ಹ್ಯಾಡ್ ಆ್ಯನ್ ಓಲ್ಡ್ ಕಾರ್. ನೀವಿಷ್ಟು ಸ್ಲೋ ಹೇಳಬೇಡಿ. ನಾನು ಸ್ಲೋ ಯಾಕೆ ಹೇಳ್ತೇನೆ ಅಂದರೆ ಕೆಲವರೆಲ್ಲ ಕೇಳ್ತಾರೆ ನನಗೆ, ಸರ್ ನೀವು ಫಾಸ್ಟ್ ಹೇಳಿದರೆ ನಮಗೆ ಅದು ಕ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ. ಅದಕ್ಕಾಗಿ ನಾನು ಇಷ್ಟು ಸ್ಲೋ ಹೇಳ್ತಾ ಇದ್ದೇನೆ. ನೀವು ಸ್ವಲ್ಪ ಫಾಸ್ಟ್ ಹೇಳಿ. ಐ ಹ್ಯಾಡ್ ಆ್ಯನ್ ಓಲ್ಡ್ ಕಾರ್ ಅಂತ ಹೇಳಿ. ಐ ಹ್ಯಾಡ್ ಆ್ಯನ್ ಓಲ್ಡ್ ಕಾರ್ ಅಷ್ಟಾದರೂ ಹೇಳಿ. ಓಕೆ. ನಿನ್ನ ಬಳಿ ನಿನ್ನೆ ಸಮಯ ಇತ್ತು. ಯು ಹ್ಯಾಡ್ ಟೈಮ್ ಎಸ್ಟರ್ಡೇ. ನಿನ್ನ ಬಳಿ ನಿನ್ನೆ ಸಮಯ ಇತ್ತು. ಯು ಹ್ಯಾಡ್ ಟೈಮ್ ಎಸ್ಟರ್ಡೇ. ಅವನ ಬಳಿ ಒಂದು ಸೈಕಲ್ ಇತ್ತು. ಅವನ ಬಳಿ ಒಂದು ಸೈಕಲ್ ಇತ್ತು. ಹಿ ಹ್ಯಾಡ್ ಅ ಸೈಕಲ್. ಅವನ ಬಳಿ ಒಂದು ಸೈಕಲ್ ಇತ್ತು. ಹಿ ಹ್ಯಾಡ್ ಅ ಸೈಕಲ್. ಅವಳ ಬಳಿ ಕೆಂಪು ಪೆನ್ ಇತ್ತು. ಶಿ ಹ್ಯಾಡ್ ಅ ರೆಡ್ ಪೆನ್. ಅವಳ ಬಳಿ ಒಂದು ಕೆಂಪು ಪೆನ್ ಇತ್ತು. ಶಿ ಹ್ಯಾಡ್ ಅ ರೆಡ್ ಪೆನ್. ನಮ್ಮ ಬಳಿ ಒಂದು ದೊಡ್ಡ ಮನೆ ಇತ್ತು. ವಿ ಹ್ಯಾಡ್ ಅ ಬಿಗ್ ಹೌಸ್. ನಮ್ಮ ಬಳಿ ಒಂದು ದೊಡ್ಡ ಮನೆ ಇತ್ತು. ವಿ ಹ್ಯಾಡ್ ಅ ಬಿಗ್ ಹೌಸ್.
ಅದಕ್ಕೆ ಉದ್ದನೆಯ ಬಾಲ ಇತ್ತು. ಇಟ್ ಹ್ಯಾಡ್ ಅ ಲಾಂಗ್ ಟೇಲ್. ಅದಕ್ಕೆ ಉದ್ದನೆಯ ಬಾಲವಿತ್ತು. ಇಟ್ ಹ್ಯಾಡ್ ಅ ಲಾಂಗ್ ಟೇಲ್. ಅತಿ ಮುಖ್ಯವಾದ ಟಿಪ್, ಐ ಹ್ಯಾವ್ ಎ ಬೈಕ್. ನನ್ನ ಬಳಿ ಬೈಕ್ ಇದೆ ಈಗ. ಹ್ಯಾವ್ ಅಂದರೆ ಏನು? ವರ್ತಮಾನ ಕಾಲ. ಇದೆ ಈಗ. ಹ್ಯಾಡ್ ಅಂದರೆ ಏನು? ಭೂತಕಾಲ. ಇತ್ತು. ಹ್ಯಾಡ್. ಐ ಹ್ಯಾಡ್ ಅ ಬೈಕ್. ನನ್ನ ಬಳಿ ಹಿಂದೆ ಬೈಕ್ ಇತ್ತು, ಈಗ ಇಲ್ಲ ಎಂದರ್ಥ. ಅಂದರೆ ಹ್ಯಾಡ್ ಅಂದರೆ ಏನು? ಹಿಂದೆ ಇತ್ತು, ಈಗ ಇಲ್ಲ. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷಿಗೆ ಬದಲಾಯಿಸಿ. ನನ್ನ ಜೊತೆ ಹೇಳಿ. ನನ್ನ ಬಳಿ ಒಂದು ಪುಸ್ತಕ ಇತ್ತು. ಐ ಹ್ಯಾಡ್ ಅ ಬುಕ್. ನನ್ನ ಬಳಿ ಒಂದು ಪುಸ್ತಕ ಇತ್ತು. ಐ ಹ್ಯಾಡ್ ಅ ಬುಕ್. ಅವನ ಬಳಿ ನಿನ್ನೆ ಹಣ ಇತ್ತು. ಹಿ ಹ್ಯಾಡ್ ಮನಿ ಎಸ್ಟರ್ಡೇ. ಅವನ ಬಳಿ ನಿನ್ನೆ ಹಣ ಇತ್ತು. ಹಿ ಹ್ಯಾಡ್ ಮನಿ ಎಸ್ಟರ್ಡೇ. ಅವರ ಬಳಿ ಒಂದು ನಾಯಿ ಇತ್ತು. ದೇ ಹ್ಯಾಡ್ ಅ ಡಾಗ್. ಅವರ ಬಳಿ ಒಂದು ನಾಯಿ ಇತ್ತು. ದೇ ಹ್ಯಾಡ್ ಎ ಡಾಗ್. ಅವಳ ಬಳಿ ಒಂದು ಸೀರೆ ಇತ್ತು. ಶಿ ಹ್ಯಾಡ್ ಅ ಸಾರಿ. ಅವಳ ಬಳಿ ಒಂದು ಸೀರೆ ಇತ್ತು. ಶಿ ಹ್ಯಾಡ್ ಅ ಸಾರಿ. ನಮ್ಮ ಬಳಿ ಒಂದು ಹಳ್ಳಿಯಲ್ಲಿ ಮನೆ ಇತ್ತು. ವಿ ಹ್ಯಾಡ್ ಅ ಹೌಸ್ ಇನ್ ಅ ವಿಲೇಜ್. ನಮ್ಮ ಬಳಿ ಒಂದು ಹಳ್ಳಿಯಲ್ಲಿ ಮನೆ ಇತ್ತು. ವಿ ಹ್ಯಾಡ್ ಅ ಹೌಸ್ ಇನ್ ಅ ವಿಲೇಜ್. ನೆನಪಿರಲಿ, ಈಗ ಇದೆ ಎನ್ನಲು ಹ್ಯಾವ್ ಮತ್ತು ಹ್ಯಾಸ್, ಹಿಂದೆ ಇತ್ತು ಎನ್ನಲು ಹ್ಯಾಡ್. ಈಗ ಮರಿಬಾರ್ದು, ಯಾರು ಸಹ ಮರಿಬೇಡಿ. ನನ್ನ ಜೊತೆ 2 ಸಲ 3 ಸಲ 4 ಸಲ ರಿಪೀಟ್ ಮಾಡಿದಿರಿ. ಮಾಡಿ ಈ ವಿಡಿಯೋವನ್ನು 10 ಸಲ ನೋಡಿ, 20 ಸಲ ರಿಪೀಟ್ ಮಾಡಿ. ನಾನು 15 ನಿಮಿಷ 10 ನಿಮಿಷದ ವಿಡಿಯೋಗಳನ್ನು ಹಾಕ್ತೇನೆ. ನೀವು 1 ಗಂಟೆ ಮಿನಿಮಮ್ ಇದೇ ವಿಡಿಯೋ ಜೊತೆ ಕೂತ್ಕೋಬೇಕು. ಯಾರಿಗೂ ಚಮತ್ಕಾರ ಮಾಡಲಿಕ್ಕೆ ಬರುವುದಿಲ್ಲ. ಯಾವುದೇ ಕ್ಲಾಸ್, ಯಾವುದೇ ಇಂಗ್ಲೀಷ್ ಟೀಚರ್ ಯಾರೇ ಆಗಲಿ ಚಮತ್ಕಾರ ಮಾಡಲಿಕ್ಕೆ ಬರುವುದಿಲ್ಲ. ನೀವು ಅಭ್ಯಾಸ ಮಾಡಿದರೆ ಖಂಡಿತ ಬರ್ತದೆ. ಅಭ್ಯಾಸ ಮಾಡಬೇಕು, ದಿನ ಪ್ರಾಕ್ಟೀಸ್ ಮಾಡಬೇಕು. 1 ಗಂಟೆ ಪ್ರಾಕ್ಟೀಸ್ ಮಾಡಿ, ದಿನ ಮಾಡಿ, 3-4 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಇದು ನನ್ನ ಗ್ಯಾರಂಟಿ.